ಕಿನಾಲ ಮ್ಯಾಗ ಹೆಣೆಲ್ಲ ಬಡಿಸಿ ಹೋಗಬೇಡ ಹುಡುಗಿ. ಕೆನಲ ಮ್ಯಾಗ ಹೆಣೆಲ್ಲ ಬಡಿಸಿ ಲೋಕಮಾತೆ, ಎಂತ ಕೆಟ್ಟ ಗಳಿಗೆಯಲ್ಲಿ ನಮಗೆ ಜನ್ಮ ನೀಡಿದೆ ತಾಯಿ. ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಆದಿವೆ ನಾವು. ಆದರೆ ತಾಯಿಯ ಮುಖವನ್ನು ಕೂಡ ನಾವು ನೋಡಲಿಲ್ಲ.
ನಾವು ಯಾವ ಪಾಪ ಮಾಡಿದೀವಿ ಎಂದು ನಮ್ಮಿಂದ ನಮ್ಮ ತಾಯಿಯನ್ನು ಕಿತ್ತುಕೊಂಡೇ ತಾಯಿ. ಈ ನಮ್ಮ ಕಷ್ಟವನ್ನು ನೋಡದೆ ನಮ್ಮನ್ನು ಕೈ ಹಿಡಿದು ಕಾಪಾಡ ಬಾ, ನಿನ್ನಲ್ಲೇ ಕೊಡ್ದೆ ತಾಯಿ, ನಿನ್ನಲ್ಲೇ ಕೊಡಿದೆ. ಜಯಶ್ರೀ ಜಯಶ್ರೀ, ಯಾಕಪ್ಪ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಪ್ಪ, ನೀನು ಅಳತೆ ಅಂಗಡಿಗೆ ಹೋಗಿದ್ದೇವೆ. ದುಡುಕುತನದಿಂದ ಅಡತಿ ಅಂಗಡಿಗೆ ಹೋಗಿ ಕೆಡುಕು ಮಾಡಿಕೊಂಡು ಬಂದೆನಮ್ಮ. ಹೇಗೆ ಹೇಳಲಿ ಹೇಗೆ ಸಹಿಸಿಕೊಳ್ಳಲಿ ಸಂಕಟವನ್ನು? ಯಾಕಪ್ಪ, ನಮ್ಮ ಮಾಲಿನ ಹಣ ಕೊಡ್ಲಿಲ್ವಿಲ್ಲಪ್ಪ? ಮಾಲಿನ ಹಣವನ್ನು ಕೊಟ್ಟರಮ್ಮ, ಆದರೆ ಏನು ಮಾಡುವುದು? ಹಣವನ್ನು ಹಾಳು ಕೆಡುಕೊಂಡು ಬಂದನಮ್ಮ ಈ ಪಾಪಿ. ಅಪ್ಪ, ಏನಾಯ್ತಪ್ಪ ಹಣ? ಕೆಟ್ಟ ಕಳರ ಪಾಲಾಯ್ತಮ್ಮ, ಕೆಟ್ಟ ಕಳರ ಪಾಲಾಯ್ತು. ಹೆಚ್ಚು ಸಮಯ ತಡೆದಿದ್ದರೆ ಇಂದು ನಿನ್ನ ತಂದೆ ಮುಖವನ್ನು ನೋಡುತ್ತಿರಲಮ್ಮ. ಅಪ್ಪ, ಅಯ್ಯೋ ತಿರುಗಿದೆ, ಏನಿದು? ಸ್ವಲ್ಪ ಮಾಲಿನಲ್ಲಿ ಕೂಡ ರೈತ ಬೇವರಿಸಲು ದುಡಿದರು ಕೂಡ ಅವರಿಗೆ ಕಣ್ಣೀರೇ. ಯಾಕೆ ಯಾಕೆ ದೇವರೇ, ಯಾಕೆ ಬಡವರನ್ನು ಇಷ್ಟು ಗೋಳುಗೊಳ್ತಾ ಇದೆಯಾ? ಆ ದುಷ್ಟ ಶ್ರೀಮಂತರು ಬಡವರನ್ನು ಕಿತ್ತು ಕಿತ್ತು ತಿಂತಾ ಇದ್ದಾರೆ. ಈ ರೀತಿ ಕಿತ್ತು ತಿನ್ನೋದ್ರಿಂದ ನಮ್ಮ ಮೂರ ಪ್ರಾಣ ಬಲಿ ತೆಗೆದುಕೊಳ್ಳಬಾರದೇ ದೇವೇ? ಮಾತಿನ ಮರ್ಮವನ್ನು ಕೇಳಿ ಎಷ್ಟು ದುಃಖವನ್ನು ನಂಬಿಸಿಕೊಳ್ಳಲಮ್ಮ ನಾನು. ನೀನಾಡಿದ ಗಂಡಸರ ಗಂಡನೆಯ ಮಾತಮ್ಮ, ಗಂಡನೆಯ ಮಾತು. ಆಗ ಏನು ಮಾಡುದು ಮಗಳೇ? ನನ್ನ ಹೃದಯ ಕೋಶದಲ್ಲಿ ದುಃಖ ತಾವಾಗದೆ ಉಡಿ ಹತ್ತಿ ಹೇಳುತ್ತಿದೆ ಅಂದಾಗ ಯಾರೇನು ಮಾಡುದಮ್ಮ? ಯಾರಿಂದಲೇ ಏನಾಗುವುದು? ಅಪ್ಪ, ಏನಂತ ಮಾತನಾಡ್ತಾ ಇದೆಯಪ್ಪ ನೀವು? ಹಿರಿಯರಾಗ ನೀವೇ ಈ ರೀತಿ ದುಃಖಿಸಿ ಮಾತನಾಡಿದ್ರೆ ನಿಮ್ಮ ಮಕ್ಕಳಾದ ನಮ್ಮ ಪಾಡೇನಪ್ಪ, ನಮ್ಮ ಪಾಡೇನು? ಅಪ್ಪ, ಎಲ್ಲವನ್ನು ಸಹಿಸಿಕೊಂಡು ಹೋದ್ರೆ ನಮ್ಮ ಜೀವನ, ಇಲ್ವಾದ್ರೆ ಮಶಾನಪ್ಪ. ಜಯಶ್ರೀ ಜಯಶ್ರೀ, ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟು ದುಃಖವನ್ನು ನಂಬಿಸಿಕೊಳ್ಳಲಮ್ಮ ನಾನು. ನೀನಾಡಿದು ಗಂಡಸರ ಮಾತಮ್ಮ. ಮಾತು. ಆದರೆ ಏನು ಮಾಡುದು ಮಗಳೇ? ನನ್ನ ಹೃದಯ ಕೋಶದಲ್ಲಿ ದುಃಖದ ವಾಗಣ ಉರಿ ಹತ್ತಿ ಹೇಳುತ್ತಿದೆ. ಯಾರೇನು ಮಾಡುವುದು? ಅಪ್ಪ, ನಾವೆಷ್ಟು ದುಃಖಿಸಿ ಅತ್ತರು ಕೂಡ ಅಕ್ಕರೆಯಿಂದ ಯಾರು ಎತ್ತಿಕೊಳ್ಳಲಾರಪ್ಪ ಈ ಸಮಾಜದ ಜನ. ಹೌದಮ್ಮ, ಕಷ್ಟದ ಕಣ್ಣೀರಿನಲ್ಲಿ ಕೈ ಕಳೆಯಬೇಕೆಂದ ಶಾಪಗ್ರಸ್ತರಾಗಿ ಹುಟ್ಟಿದ ಈ ದೇಹಕ್ಕೆ ಯಾರು ಎತ್ತಿಕೊಳ್ಳಲಾರಮ್ಮ ಈ ಸಮಾಜದ ಜನರನ್ನು. ಅಂದು ಹೆಂಡತಿ ಕಿರಿಯ ಮಗನನ್ನು ಕಳೆದುಕೊಂಡಾಗಲೇ ನೋಡಿಕೊಂಡಮ್ಮ ಈ ಸಮಾಜದ ಜನರನ್ನು. ದುಡಿದು ಸಂಪಾದಿಸಿದ ಹಣ ಕಳೆದುಕೊಂಡಾಗಲೇ ನೋಡಿಕೊಂಡೆ ಈ ಸಮಾಜದ ಜನರನ್ನು. ಹಣ ಕಳೆದುಕೊಂಡು ಹಿಂತಿರುಗಿದ ನಿನ್ನ ತಂದೆಯನ್ನು ಹೊಡೆಯುವುದನ್ನು ನೋಡಿ ಹಾಗೆ ಕೈ ಕಟ್ಟಿ ನಗುತ್ತಿದೆಯಲ್ಲ ಈ ಕಟುಕ ಸಮಾಜದ ಜನ. ಹಣದಾಸೆಗಾಗಿ ಮುದುಕನನ್ನೇ ಈ ರೀತಿ ಹೊಡೆದರೆ ಹೀಗಾದ್ರೆ ಹೇಗಪ್ಪ, ಹೇಗೆ? ಯಾಕೆ ದೇವಿ ಹೀಗೆ ಕರುಣೆ ಎನ್ನೋದೇ ಇಲ್ವೇ? ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಬಡವರನ್ನು ಗೋಳು ವಹಿಸೋಕ್ಕಿಂತ ತಾಯಿ ನೀನು ಬಂಜಿಯಾಗಿದ್ದರೆ ಅದೆಷ್ಟು ಒಳ್ಳೇದಿತ್ತಮ್ಮ. ಎಷ್ಟು ದೈವ ಗೆದ್ದವರೆಂದು ಆಗಲೇ ನೀ ಹೇಳಿದಲ್ಲಮ್ಮ. ಶಿವಪರ ಜೀವವೇ ನಚಿಸಿ ಹೋಗುತ್ತಿರುವಾಗ ನನ್ನಿಂದೇನಮ್ಮ, ನಿನ್ನಿಂದೇನು? ಹೌದಪ್ಪ, ನನ್ನ ಹಿಂದಿನ ಜನ್ಮದ ಕರ್ಮ ನನ್ನನ್ನು ಕಾಡುತ್ತಿದೆ ಅಂದಾಗ ಯಾರೇನು ಮಾಡುವುದು? ಯಾರಿಂದಲೇ ಏನಾಗುವುದು?
ಹೌದಪ್ಪ, ಹೌದು. ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನನ್ನ ಕರುಣೆ ಕತ್ತರಿಸುತ್ತಾಗುತ್ತದೆ ಅಪ್ಪ, ಕತ್ತರಿಸುತ್ತಾಗುತ್ತದೆ. ಆದರೆ ಈ ವಿಷಯ ನನಗೆ ಹೇಳಿ ಅವನಿಗೆ ಈ ವಿಷಯನ ಮುಡಿಸಿದ್ರೆ ಆ ಪಾಪಿಗಳನ್ನು ಸುಮ್ಮನೆ ಬಿಡೋದಿಲ್ಲಪ್ಪ. ಆ ಪಾಪಿಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ ನನ್ನ. ಇವನೇ ಹಣ ಕದ್ದರೆಂದು ನನಗೊಂದು ತಿಳಿದಿಲ್ಲಮ್ಮ. ಹಣ ಕಳೆದುಕೊಂಡ ಭಯದಲ್ಲಿ ಸಿಕ್ಕವ್ರನ್ನ ಹಣ ಕೇಳಿದಾಗ ಸಿಕ್ಕವ್ರನ್ನ ಹೊಡೆದು ಕಳಿಸಿದ್ರಮ್ಮ. ಯಾರ ನಂತು ಕೇಳಬೇಕು? 10 ಪೈಸೆ ಹುಟ್ಟದ ಈ ಕಲಿಕಾಲದಲ್ಲಿ ಒಟ್ಟಿಗೆ ಹಿಟ್ಟಿಲ್ಲದ ತಿರುಗುದು ಬಂತಮ್ಮ ನನಗೆ. ಹಣ ಕಳೆದುಕೊಂಡ ದುರ್ದೈವಿ ಆದ ನಾನು ಈ ಮನೆಯಲ್ಲಿ ಇರಲಾರಪ್ಪ, ಇರಲಾರೆ. ಏನಂತ ಮಾತನಾಡ್ತಾ ಇದೆಯಪ್ಪ? ಎಂತ ಮಾತನಾಡ್ತಾ ಇದೆಯಾ? ಜಗದ ಗಂಡುಗಲಿ ಪುಟ್ಟ ಹುಲಿ ಎನಿಸಿಕೊಳ್ತಿರುವ ನನ್ನ ಇದ್ದಾನೆ, ಇನ್ನು ವೀರ ಮಹಿಳೆಯಾದ ನಾನೇನೇನೆ ಅಂದ್ಮೇಲೆ ನೀನು ಇಂಥ ಮಾತು ಹೇಳೋದೇನಪ್ಪ? ಅಣ್ಣ ಬಂದ ಮೇಲೆ ಈ ವಿಷಯ ನಾನು ಹೇಳ್ತೀನಪ್ಪ. ಅಣ್ಣ ಬಂದೇ ಬಿಟ್ಟ, ತಮ್ಮ ಬಂದ. ಏನು ಮಾತನಾಡಿತ್ತು ಸರ್? ಯಾವುದು ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲವೆಂದು ಗೊತ್ತಿಲ್ಲ ಹಚ್ಚಿರುವೆ ಯಾವಾಗಲೇ. ಬಸ್ ಸ್ಟ್ಯಾಂಡಿನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಸೂಟ್ಕೇಸ್ ಅನ್ನು ಹೊಡೆದುಕೊಂಡು ಬಂದು ಈಗ ನನಗೆ ಮಳ್ಳ ಕುರಿಯಂತೆ ಮಾತನಾಡುವೆನು. ಬಡವ, ಮರ್ಯಾದೆಯಿಂದ ನನ್ನ ಸೂಟ್ಕೇಸ್ ನನಗೆ ಕೊಡುವೆಯೋ ಅಥವಾ ಈ ಚೂರಿಯಿಂದ ಇದು ಸಾಯಿಸಿಬಿಡು. ಸೂರಿಯಿಂದ ಅಷ್ಟೇ ಶ್ರೀಮಂತರೇ, ಕೋಟ್ಲಿಯಿಂದ ನನ್ನ ಪುಂಡೇಶ್ವರಿ ಚೆಲ್ಲಿದರು. ಸತ್ಯವೇನೇ ಮಾತನಾಡುತ್ತೇನೆ. ಎಂತೊಬ್ಬ ಮಗನ ಸಾಕ್ಷಿಯಾಗಿ ನಾನು ನಿಮ್ಮ ಸೂಟ್ಕೇಸ್ ನೋಡೇ ಇಲ್ಲ ಸರ್. ಮಗ ಅವನೇ ಅವನೇ ಮಗ, ಅವನೊಬ್ಬ ಕಳ್ಳ, ಅವನ ತಂದೆ ಅವನಿಗೆ ಮಹಾಕಳ್ಳ. ನೋಡು ಲೋಕನಾಥ, ಮರ್ಯಾದೆಯಿಂದ ನನ್ನ ಸ್ನೇಹಿತರಿಗೆ ಕೊಡುವೆಯೋ ಅಥವಾ ನಿನ್ನ ಮೈ ಚರ್ಮ ಸುಲಿಯಬೇಕು. ಮಗಳು, ನಿನ್ನ ಹಣವನ್ನು ನೋಡಿದ್ರೆ ತಾನೇ ನನ್ನ ಮಗಳು. ತಡಿ ಮಗಳೇ, ನನ್ನ ತಂದೆಯನ್ನು ಹೊಡೆಯಬೇಡಿ. ತಮ್ಮ ಹಣವನ್ನೇ ಕಳೆದುಕೊಂಡು ಬಂದಿದ್ದಾನೆ ಅಂದ್ಮೇಲೆ ನಿಮ್ಮ ಹಣವನ್ನು ತರಲು ಎಲ್ಲಿಂದ ಮಾತು? ನೋಡಿ, ನಿಮ್ಮ ತಂಗಿ ಅಂತಿರುವ ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ನನ್ನ ತಂದೆ ಸೂರ ನನ್ನ ಅಭಿಮಾನದಲ್ಲಿ ವಿಷಯಗಳನ್ನು ಮಾಡಿದ ನೀವು ನನ್ನ ಪಾದ ಇಲ್ಲಿವರೆಗೆ ನಿಮಗೆಲ್ಲಿದೆ? ನನ್ನ ಹಣ ಕಳೆದುಕೊಂಡ ರೋಷ ಹೊಂದಿದೆ. ನನ್ನ ಹಣ ನನಗೆ ಕೊಡುವವರೆಗೂ ನಿಮ್ಮನ್ನು ಚಿತ್ರ ವಿಷಯದ ನಡೆಸದೆ ಬಿಡಲಾರೆ. ಲೋಕನಾಥ, ಮರ್ಯಾದೆಯಿಂದ ನನ್ನ ಹಣ ನನಗೆ ಕೊಡುವೆಯೋ ನಿನ್ನ ಮಗಳನ್ನು ಮುಟ್ಟಿ ತೀರಿಸಿ ಬಿಡ್ಲು. ಲೇ ಸಾಹುಕಾರ, ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸುವುದಲ್ಲದೆ ನನ್ನ ಮಗಳನ್ನು ಮುಟ್ಟಲು ಹೋದರೆ
ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಪ್ರಾಣ ತೆಗೆಯಬೇಕಾಗುತ್ತದೆ. ಎತ್ತರ ನಿನ್ನಲ್ಲಿ ಕತ್ತಕ್ಕೆ ಕೂಳಿಲ್ಲದಂದ್ರೆ ಎಷ್ಟು ಸಕ್ಕು ನಿನಗೆ. ನಿನ್ನನ್ನು ಮೆಟ್ಟಿಸಿ ಬಿಟ್ಟರೆ ಮಗನ ಎತ್ತರ ಉದಕದ ಮೆಟ್ಟಿಸಿರುವ ಕೆಟ್ಟ ಸುಳಿಯ ಮಗನೇ. ನಿನ್ನ ತಂದೆ ಎತ್ತಿರುವ ನನ್ನನ್ನು ನೀವು ಒದೆಯಬೇಕಾದರೆ ನೀ ನನ್ನ ಸುಳಿಯ ಮಗ ಇರಬೇಕು. ಬಡವ ನಿನ್ನ ಮಗನಂತ ಸಾವಿರಾರು ಹೆಣ್ಣುಗಳಿಂದ ಕಲೆ ಬಿಡಿಸಬಲ್ಲ ಈ ಮೇದನಿಗೆ ಸೂಳೆಯ ಮಗನಿದೆಯಾ ಮಗನೇ ಲೇಸಾಗಿದೆಯಾ? ನನ್ನ ತಂದೆಯನ್ನು ಹೊಡಿಬೇಡಿ ನಿಮಗ. ಬಿಚ್ಚಿ ಬಿಡಬೇಕೆಂದು ಕಟ್ಟಿ ಹಾಕಿಲ್ಲ ಜಯಶ್ರೀ. ನಿನ್ನ ಅಚ್ಚುಕಟ್ಟಾದ ಸುಂದರವಾದ ದೇವನಪ್ಪಿ ನಿನ್ನ ತೊಂಡೆ ಅಲ್ಲಿನ ತುಟಿ ಕತ್ತಬೇಕೆಂದು ಕಟ್ಟಿ ಹಾಕಿರುವೆ. ನನ್ನ ತೋಳ ಮುದುವ ಕಂಟು ಬಡವಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ಸುಟಿ ಕತ್ಲ ಅಥವಾ ನಿನ್ನ ಮೂಗು ಕತ್ಲ ಅಥವಾ ನಿನ್ನ ತುಂಬಿದ ಗಲ್ಲಕ್ಕೆ ಚುಂಬನಗೊಂಡ ಏನೇ ಯಾವ ತರನಾಗಿ ಸ್ವೀಕಾರ ಮಾಡಲಿ ನಿನ್ನನ್ನ. ನನ್ನನ್ನು ಮಗಳ ಕನಕಲು ನೀನು ಒಬ್ಬ ಗಂಡಸನಲ್ಲಿ ನಿನ್ನಲ್ಲಿ ಗಂಡಸ್ತನದ ಬೇರಿದ್ದರೆ ನನ್ನನ್ನು ಬೀಚಿ ನನ್ನ ಮಗಳಿಗೆ ಅವಮಾನ ಮಾಡು. ಆಮೇಲೆ ಗಂಡಸದ್ದು ಕರಿತೀನಿ. ಈ ರೀತಿ ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗಳನ್ನು ಕೆಣಕಲು ನೀನು ಒಬ್ಬ ಗಂಡಸನಲ್ಲಿ ಸೂಳೆರ ಚಪ್ಪಲ ಸಮಾನ ಎಂದು ಈ ಸಮಾಜಕ್ಕೆ ಕೈ ಎತ್ತಿ ಹೇಳುತ್ತೇನೆ. ಈ ಹುಲಿಗೆ ನಿನ್ನ ಮಾತಿನ ವಾಗ್ದಾನ ಬೇಕಾಗಿಲ್ಲ. ಕಂಡು ನೋಡಿಕೋ ನಿನ್ನ ಮಗಳ ಚರಿತ್ರೆ. ವಯಸ್ಸಾದ ಮುದುಕನನ್ನು ಕಟ್ಟಿ ಹಾಕಿ ಒಂದು ಹೆಣ್ಣಿನ ಶೀಲಕ್ಕೆ ಕೈ ಹಚ್ಚಿ ಆ ಕೋತಿ ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ಜಯರಾಮ ನಾನು ನಿನ್ನ ಸಹೋದರ, ಅದನ್ನೆಲ್ಲವನ್ನು ಅರಿತು ನೀನು ನನ್ನನ್ನು ಅರೆಸ್ಟ್ ಮಾಡ್ತೀಯಾ? ಕೊಲು ಸೋದರಕ್ಕೆ ಸೋದರ ನೀ ಅಷ್ಟೇ ಯಾಕೋ ದುರಂಕಾರದಿಂದ ನೆರೆಯುವ ನಿನ್ನನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಸೊಕ್ಕಿನ ಪ್ರಾಣಿ ಸೋದರನೆಂದು ಕಣ್ಣು ತೆಪ್ಪಿಸಿ ನನ್ನ ಮನೆಯಲ್ಲಿ ಕೋಟಾ ನೋಟು ತಯಾರಿಸಿದ ಮುದುಕನೆಂದು ಮಮತೆ ತೋರದೆ ಅವನನ್ನು ಕಟ್ಟಿ ಹಾಕಿ ಹಟ್ಟ ಹಾಸನಿಂದ ನಕ್ಕು ಒಂದು ಹೆಣ್ಣಿನ ಶೀಲಕ್ಕೆ ಕೈ ಹಚ್ಚಿ ಕೋಟಿ ಅಂದು ನಾ ಕೊಟ್ಟ ಶಿಕ್ಷೆ ಇನ್ನೂ ಸಾಲದೆ ಮತ್ತೆ ಪಾಲಿಸಿದೆಯಾ ನಿನ್ನ ಹೇಸಿತನವನ್ನು? ಈ ರೀತಿ ಮಾಡುವ ನೀನೊಬ್ಬ ಗಂಡಸಲ್ಲಿ ಒಳ್ಳೆ ಮಾತಿನಿಂದ ತಲೆ ತಗ್ಗಿಸಿ ಪೊಲೀಸ್ ಸ್ಟೇಷನ್ ದಾರಿ ಹಿಡಿಯೋ ಇಲ್ಲ ಬೂಟ್ ಗಾಲಿ ಏಟು ಬೆನ್ನಾಗ ಹಾಕಿರೋ ಬಿಸಿ ಆ ಮುದುಕನನ್ನು ಬಿಚ್ಚಿ ಬಿಡ್ರಿ, ಇವನನ್ನು ಎಳೆದು ಒಯ್ರಿ ಠಾಣೆಗೆ. ಜಯರಾಮ ಹುಲಿಯನ್ನು ಬೇಟೆ ನಿಲ್ಲಿಸಿತು ಅಂತ ತಿಳಿಬೇಡ. ಒಂದು ಸಲ ನಿಂತಂತು ಅಂದ್ಮೇಲೆ ಬೇಟೆ ಶುರು ಅಂತ ಬರ್ತೀನಿ, ಮತ್ತೆ ಬರ್ತೀನಿ.
ಅಪ್ಪ ಇದೇನಿದು ನಿನ್ನ ಮೈ ಕೈಗಳಿಗೆ ಬಾಸುಂಡೆ? ಇದೇನಪ್ಪ ನಿನ್ನ ತಲೆಯಲ್ಲಿ ರಕ್ತದಾಗಲಿ? ಮತ್ತೇನಾದರೂ ಆ ಧರ್ಮೇಂದ್ರನ ಬಂದು ನಿನ್ನ ಮೇಲೆ ಕೈ ಮಾಡಿದರೆ? ಹಾಗಿದ್ದರೆ ಹೇಳಪ್ಪ, ಈಗಲೇ ಹೋಗಿ ಅವನ ದಾಮನ ರುಂಡವನ್ನು ಕತ್ತರಿಸಿ ಹಾಕಿ ಬರ್ತೇನೆ. ಅವರು ಈ ಮೂಲದಿಂದ ತಪ್ಪಿಸಿಕೊಂಡು ಹಸುರನ ಇಂದ್ರನ ಮೊರೆ ಹೋಗ್ತಾರೆ. ಆ ಇಂದ್ರನ ವಜ್ರ ವೈದೂರ್ಯವನ್ನು ಪುಡಿ ಪುಡಿ ಮಾಡಿ ಅವರ ಎದೆಗೊಂಡಿಗೆ ಬಿಸಿ ರಕ್ತ ಕುಡಿದು ಬರ್ತೇನೆ. ಆಗುವುದೆಲ್ಲ ಹಾಗೆ ಹೋಗಿದೆ. ಮತ್ತೇಕೆ ಆ ಸತ್ತ ಮಾತನ್ನು ಒತ್ತಿ ಹೇಳುದ? ಏನು ಹೇಳುತ್ತಾ ಇದೆಯಪ್ಪ ನೀನು? ಯಾವುದು ಅದು ಸತ್ತ ಮಾತು? ಇನ್ನು ನಿನಗೆ ಈ ನಿನ್ನ ಮಗನ ಮೇಲೆ ಸಂಶಯ ಉಂಟವೇ? ಅಪ್ಪ, ತಂದೆ ತಂಗಿಯರನ್ನು ಮನುಷ್ಯ ಶಾಂಡನಾಗಿ ಬದುಕಲೇ? ಅಪ್ಪ, ನಾನು ನಿನ್ನ ರಕ್ತದ ಹುಟ್ಟಿ ಬಂದದಕ್ಕೂ ಸಾರ್ಥಕವೇನಪ್ಪ? ವಿಶ್ವ ಯಾಕಪ್ಪ ಬಡತನದಲ್ಲಿ ಬೆಂದು ಹೋದರು ಸೂರ ನನ್ನ ಮಗ ಎಂದು ನಗು ನಗುತ್ತಾ ಹೇಳಿದ ನೀನು ಎಂದು ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಮೊಳನ್ನು ಎರಚುತ್ತಾ ಇದೆಯೇನಪ್ಪ? ಅಪ್ಪ, ನೀನು ನನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಈ ನನ್ನ ಕರಳು ಈಗ ಒಂದೇ ಸವನ ಕೊರಿಯುತ್ತಿದೆ. ಬೇಗ ಹೇಳಪ್ಪ, ಯಾವ ಪಾಪಿ ನನ್ನ ಮಕ್ಕಳು ನಿನ್ನ ಮೇಲೆ ಕೈ ಮಾಡಿದ್ದಾರೆ ಎಂದು? ನೀನು ಈಗ ಹೇಳದಿದ್ದರೆ ನಿನ್ನ ಮೇಲೆ ನನ್ನ ಆಣೆ ಆಯ್ತು. ಹೇಳ್ತೀನಪ್ಪ, ಹೇಳ್ತೀನಿ. ಅಡತಿ ಅಂಗಡಿಯಿಂದ ಹೊರ ಬಂದ ಕ್ಷಣ ಕಳ್ಳ ಕದಿಮರ ಗಲಾಟೆ ಒಳಗೆ ಸಿಕ್ಕು ರಕ್ತದ ತಲೆಯಿಂದ ಮನೆಗೆ ಬಂದೆ. ಆ ಸಮಯದಲ್ಲಿ ಕರ್ಮೇಂದ್ರ ಮನೆಗೆ ಬಂದು ಏನು ಮಾಡಿದನಪ್ಪ ಕೆಟ್ಟ ಧರ್ಮೇಂದ್ರ? ತುಂಬಿದ ಸೂಟ್ಕೇಸ್ ಕದ್ದು ತಂದಿರುವಂತೆ ಹೇಳಿ ಸಿಕ್ಕನ ಜಾತಿ ಹೊರಡು ಬಿಟ್ಟನಪ್ಪ. ಲೇ ಕರ್ಮೇಂದ್ರ, ನಾ ಇಲ್ಲದ ಸಮಯವನ್ನು ಸಾಧಿಸಿ ಒಬ್ಬಾದ ನನ್ನ ತಂದೆಯನ್ನು ಕಟ್ಟಿ ಹೊಡೆದು ಹೋಗಿರುವೆ ಆ ಮಗನೇ. ನಾನು ಈಗ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಅಪ್ಪ, ಈಗ ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ನಿನಗಾದ ಅವಸ್ಥೆಯನ್ನು ಕಂಡು ಈಗಾಗಲೇ ನನ್ನ ಹೃದಯದಲ್ಲಿ ಕಥನೆ ಕುದಿಯುತ್ತಿರುವ ಬೆಂಕಿ ಕಿಡಿಗಳನ್ನು ಈಗಾಗಲೇ ಹೋಗಿ ಅವನ ಹೃದಯವನ್ನು ಬಗೆದು ಅವನ ರಕ್ತವನ್ನು ಭೂಮಿಗೆ ಹರಿಸಿ ಬರುತ್ತೇನೆ. ಏನಪ್ಪ ಈಗ ಅವನು ಹುಲಿಯಾಗಿ ಹೋಗಿದ್ದಾನೆ ಎಂದು ತಿಳಿದೇನಪ್ಪ? ಆ ಹುಲಿಗೆ ತಕ್ಕ ಎಂಬುದೇ ನಾನಿದ್ದೇನೆ. ಅವ ಬಡವರನ್ನು ತಿಂದು ಬದುಕಬೇಕೆಂದು ನಿಂತಿರುವಾಗ ಈ ಹಸಿರು ಬಂದ ಯೋಚನೆ ಅವರನ್ನೇ ತಿಂದು ಬದುಕುತ್ತೇನೆ. ನೀಲಣ್ಣ, ನೀನ್ ಮಾಡ್ಬೇಕಿರುವ ಕೆಲಸ ಆ ಇನ್ಸ್ಪೆಕ್ಟರ್ ಮಾಡಿ ಹೋಗಿದಾರಣ್ಣ. ಅಂದರೆ ನಮ್ಮ ತಂಗಿ ನಿನ್ನ ಮಾತು ಅಪ್ಪನನ್ನು ಕಟ್ಟಿ ಹಾಕಿ ಇನ್ನೇನು ಹೊಡಿಬೇಕನ್ನೋ ಅಷ್ಟರಲ್ಲಿ ಆ ಇನ್ಸ್ಪೆಕ್ಟರ್ ಬಂದು ಅವ್ರ ಪಾಪಿಗಳನ್ನು ಅರೆಸ್ಟ್ ಮಾಡಿಕೊಂಡು ಹೋದ್ರು. ಏನು ಹೇಳುತ್ತಾ ಇದೆಯಮ್ಮ ನೀನು? ಅಪ್ಪನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ, ನಿನ್ನ ಮೇಲೆ ಕೆಟ್ಟು ಕಣ್ಣು ಹಾಕಿದರೆ ಆ ಚಾಣಾಲ. ಅಪ್ಪ, ನೀನು ಕೊಟ್ಟ ಕಂಪ್ಲೇಂಟ್ ಅನ್ನು ವಾಪಸ್ ಮಾಡಿ ಅವರನ್ನು ಜೈಲಿನಿಂದ ಹೊರ ತಂದು ಆ ಜೈಲಿನ ಬಂದ ದ್ರೋಹಿಯ ಬಿಸಿ ರಕ್ತ ಕುಡಿದು ಬಿಡುತ್ತೇನೆ.
ಮಾಡಿದ್ದಾನೆ. ಇದೊಂದು ಸಲ ನೀನು ತಡೆದುಕೊಳ್ಳಪ್ಪ, ತಡೆದುಕೋ. ಅಪ್ಪ, ಇದೇ ರೀತಿ ಕೋರ್ಟು ಕಚೇರಿಗಳು ಅಂದು ಕಳೆದುಕೊಂಡನಪ್ಪ ನನ್ನ ತಾಯಿ ತಮ್ಮಂದಿರನ್ನು. ಅವರನ್ನು ಗುಂಡಿಟ್ಟು ಕೊಂದಾಗ ಎಲ್ಲಿ ಹೋಗಿದ್ದಪ್ಪ ಈ ನಿನ್ನ ಹಾಳಾದ ಕೋರ್ಟು ಕಚೇರಿ? ಅವು ಈಗ ಇಂಥ ಶ್ರೀಮಂತರ ಕೈಯಲ್ಲಿ ಕೈ ಕೀಲಿಯಾಗಿ ಬಿದ್ದಿದ್ದಾರೆ. ಅಣ್ಣ, ಸಿಟ್ಟಿನ ಆವೇಶದಲ್ಲಿ ನೀನು ಬುದ್ಧಿ ಕೊಡ್ಬೇಡಲ್ಲ. ನೀನೀಗ ನಮ್ಮ ಮಾತು ಮೀರಿ ಹೋಗಿದ್ದೆ ನಿಜವಾದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ತಂಗಿ ತಂಗಿ ತಂಗಿ, ಎಂತ ಕಟ್ಟದೆಯನ್ನು ಹಾಕಿದೆ ಅಮ್ಮ ನಿನ್ನ ಅಣ್ಣನಿಗೆ. ತಂದೆ ತಂಗಿಯರನ್ನು ವರಿಸಿ ಸಣ್ಣನಾಗಿ ಬದುಕಲಿ. ನಾನು ತಂದೆಯ ರಕ್ತಕ್ಕೆ ಹುಟ್ಟಿ ಬಂದದ್ದು ಸಾರ್ಥಕವೇನಮ್ಮ. ಬೇಗ ಮುರಿದು ಹಾಕು ಈ ನಿನ್ನ ಆಣೆಯನ್ನು. ಇದೆಲ್ಲ ಆಟ ಬಿಟ್ಟು ಒಳಗೆ ಬರಪ್ಪ, ನಿನಗೇನ ತಿಳಿಸಿ ಹೇಳುತ್ತೇನೆ. ಕುಳಿತುಕೊಂಡು ನಿನ್ನ ಜೊತೆಗೆ ಪ್ರೀತಿಯಿಂದ ಮಾತನಾಡಬಹುದಿಲ್ಲ. ಇವರನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಬೆಳೆಸಿಕೊಂಡು ಹೋಗ್ಲಿಕ್ಕೆ ಬಂದಿರೋ ಇಲ್ಲ ನೀನು ಒಳಗೆ ಬೀಳಬೇಕಂತ ಬಂದಿರೋ? ಬರೇ ಜಯರಾಮ್ ಅಲ್ಲ, ಇನ್ಸ್ಪೆಕ್ಟರ್ ಜಯರಾಮ್. ತಂದೆ ಎನ್ನುವ ಕಬರಿಲ್ಲದೆ ತಂದೆಗೆ ಮನವಂದಂತೆ ಮಾತನಾಡುವಿಯಾ ಮಗನ? ತಂದೆಗೆ ಎಷ್ಟೇ ಐಕೆ ಹಿತ ಹೇಸಿ ಕೆಲಸ ಮಾಡುವ ತಂದೆಗೂ ಕೂಡ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಧರ್ಮೇಂದ್ರಪ್ಪ, ಎಲ್ಲಿದ್ದಾನೆ ಆ ನಿನ್ನ ಮಗ? ದಿನಕ್ಕೊಂದು ಹೆಣ್ಣಿನ ಜೊತೆ ಚಕ್ಕಂದ ಆಡಿ ಕಳ್ಳ ಕದಿಮನಾಗಿ ಕಂಡವರ ಕಣ್ಣಲ್ಲಿ ಮಣ್ಣು ಎರಚಿ ಬೆರೆದು ಈಗ ಒಳಗೆ ಬಿದ್ದಿದ್ದಾನಲ್ಲ, ಅವನು ನಿನ್ನ ಮಗ. ಅಧಿಕಾರದಲ್ಲಿ ಇದ್ದರೂ ಕೂಡ ಕಡು ಸತ್ಯ ಯಾವುದೆಂದು ಮಾತಾಡುವ ಇವನೊಬ್ಬ ಕನ್ನಡ ತಾಯಿಯ ಮಗ. ನೀನೊಬ್ಬ ಊರಿನ ಪ್ರಮುಖನೆಂದು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಒಳ್ಳೆ ಮಾತಿನಿಂದ ಹೊರಟು ಹೋಗು. ಇವರನ್ನು ಬೀಳಿಸಿಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ನಾನು ಇವರನ್ನು ಬಿಡುಗಡೆ ಮಾಡಿದರೆ ನೀ ಬಿಡಿಸಿಕೊಂಡು ಹೋಗುವುದು. ಮಿಸ್ಟರ್ ಧರ್ಮೇಂದ್ರಪ್ಪ, ನಾನು ಇವರಿಗೆ ಸರಿಯಾದ ಮಾರ್ಗ ತೋರಿಸುವ ಬಿಡೋದಿಲ್ಲ. ಸರಿಯಾದ ಮಾರ್ಗ? ಓಹೋ, ಚೆನ್ನಾಗಿ ಭಾಷಣವನ್ನು ಮಾಡೋದು ಕಲ್ತಿದ್ದೀರಿ ಇನ್ಸ್ಪೆಕ್ಟರ್ ಸಾಹೇಬ್ರ.
ಹಚ್ಚಿದ ಇನ್ಸ್ಪೆಕ್ಟರ್. ಶ್ರೀಮಂತಿಗೆ ಸ್ವಚ್ಛನಲ್ಲಿ ನ್ಯಾಯ ದೇವತೆಗೆ ಸಿಕ್ಕಂತ ಮಾತನಾಡಿದರೆ ನಿನ್ನ ಹಲ್ಲು ಉದಿಸಿಬಿಟ್ಟೆನೋ ಬಡವ. ಮಾಮೂಲಿ ಇನ್ಸ್ಪೆಕ್ಟರ್ ಎಂದು ಬಗಳಿದರೆ ನಿನ್ನ ನಾಲಿಗೆಯನ್ನು ಸೀಳಿ ಹಾಕಿ ಬಿಡ್ತಾ ಇದ್ದೇನೆ. ಆದರೆ ಕಾನೂನು ಮೀರಬಾರದಂತ ಬಿಡ್ತಾ ಇದ್ದೀನಿ. ಎಚ್ಚರ ಎಚ್ಚರ. ಇನ್ಸ್ಪೆಕ್ಟರ್, ನನಗೆ ಎಚ್ಚರ ಹೇಳುವ ನೀನೀಗ ಹುಚ್ಚನಾಗಬೇಡ. ನಿನ್ನಂತ ಪೊಲೀಸ್ ಆಫೀಸರ್ ಹೊಟ್ಟೆಗೆ ಸಬಲ್ಲ ಈ ಧರ್ಮೇಂದ್ರನಿಗೆ ಎಚ್ಚರಿಕೆಯ ಮಾತೆ. ಇನ್ಸ್ಪೆಕ್ಟರ್, ನನಗೆ ಎಚ್ಚರ ಹೇಳುವ ನೀನು ಈಗ ಹುಚ್ಚನಾಗಬೇಡ. ನಿನಗೆ ನೌಕರಿ ಮಾಡುವ ಆಸೆ ಇದ್ದರೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವ. ಇರದಿದ್ದರೆ ನಿನ್ನ ನೌಕರಿನೂ ಉಳಿಯಂಗಿಲ್ಲ, ಕಾಕಿ ಬಟ್ಟೆನೂ ಉಳಿಯಂಗಿಲ್ಲ. ಮೊದಲ ಮಂದಹಾಸದಲ್ಲಿ ಸಿಕ್ಕವರೇ ಸಿಕ್ಕಂತೆ ಮಾತನಾಡಿದರೆ ಅವನು ನಿನ್ನ ಮಗನೆಂದು ನನಗೆ ಮಾತನಾಡಿದರೆ ನಿನ್ನನ್ನು ಈಗಲೇ ಕುತ್ತಿಗೆ ಮೇಲೆ ಕೈಪಟ್ಟು ಒಳಗೆ ಹಾಕಬೇಕಾಗುತ್ತದೆ. ಸುಮ್ಮನೆ ನನ್ನ ಮನಶಾಂತತೆ ಆರು ಮುನ್ನ ಹೊರಟು ಹೋಗು. ಹೊರಟು ಹೋಗುವ. ಲಗ 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 ಲಗ. ಹೊರಟು ಹೋಗಲು ಬಂದಿಲ್ಲ, ಚಿತ್ತಿಗೆ ಚಿತ್ತು ಹಾಕಿ ಇವರನ್ನು ಪೀಡಿಸಿಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಅದನ್ನು ನೀನು ಕಣ್ಣಲ್ಲಿ ನೋಡ್ತಾ ಇರ. ಎಂದಿಗೂ ನಿನ್ನಂತವರಿಗೆ ಸಾಧ್ಯ ಇಲ್ಲ ಎಂದು ತಿಳಿದುಕೋ. ನಾನು ಈ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿರುವವರೆಗೂ ಇವರನ್ನು ಬಿಡುಗಡೆ ಮಾಡುವುದಕ್ಕೆ ಅವಕಾಶ ಕೊಡೋದಿಲ್ಲ. ನೀನು ಕಣ್ಣಾರೆ ನೋಡ್ತಾ ಇರು. ಜೈರಾಮ್, ತಂದೆಯನ್ನು ಕಬಳಿಸದೆ ತಂದೆಯನ್ನು ಹಂದಿಗಿಂತ ಕೀಳಾಗಿ ಕಾಣುವ ಯಾರು ಚಾಲಲ್ಲ. ನಿನ್ನ ಹೋಗ್ಲಿಕ್ಕೆ ಸಲುವಾಗಿ ನಾನು ಎಷ್ಟು ಹಣ ಖರ್ಚು ಮಾಡಿದ್ದೀನಿ. ನಿನಗೆ ಈ ನೌಕರಿ ಕೊಡಿಸಬೇಕಾದರೆ ನಾನೆಷ್ಟು ಪ್ರಯತ್ನ ಪಟ್ಟಿದ್ದೇನೆಂದು ನಿನಗೆ ಸ್ವಲ್ಪವಾದರೂ ಅರಿವಿದೆಯಾ? ಮಾನ ಅಭಿಮಾನದ ಮಾತು ಸತ್ಯವನ್ನು ಕೊಲ್ಲುವುದಕ್ಕೆ, ನಿತ್ಯ ಸತ್ಯವನ್ನು ಎತ್ತುವುದಕ್ಕೆ. ಜನ್ಮ ಕೊಟ್ಟ ತಂದೆಗೆ ನೀನು ಎದುರಾಗಿ ನಿಂತೀವಿ ಅಂದಾಗ ನನ್ನ ಹೆಸರಿಗಿಂತ ಸರ್ವ ಆಸ್ತಿಯನ್ನು ಬಡಬಗ್ಗಿಸಿ ಕೊನೆಗೆ ನಿನ್ನ ಕೈಯಲ್ಲಿ ತಿರುಪೆ ಬಟ್ಟಲು ಕೊಡುವೆ. ಎಚ್ಚರ. ಜನ್ಮ ಕೊಟ್ಟವನು ಮಾತು ಕೇಳಿ ಜನ್ಮ ನೀಡಿದ ತಾಯಿಗೆ ನಾನೇನು ತಿಳಿಗೇರಿಯಲ್ಲ. ಧರ್ಮೇಂದ್ರಪ್ಪ,
ತಿಳಿದಿದ್ದಾನೆಂದು ಖಂಡಿತವಾಗಿ ಹೇಳುತ್ತಿದೆ ಈ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಅದಕ್ಕೆ ನಿಮ್ಮ ಅನುಮತಿ ನಾನು ಕೊಡ್ತೀನಿ, ನೀವು ಸ್ವಲ್ಪ ಶಾಂತರಾಗಿರಿ. ಇನ್ಸ್ಪೆಕ್ಟರ್, ಈ ಕೇಸಿನ ಸಲುವಾಗಿ ನಿಮ್ಮ ತಂದೆಯವರು ಜಾಮೀನುದಾರರನ್ನು ಸಹಿತ ತಂದು ಒಪ್ಪಿಸಿ ಕೋರ್ಟಿನಿಂದ ಆದೇಶ ಪಡ್ಕೊಂಡಿದ್ದಾರೆ. ಇವರನ್ನ ಬಿಟ್ಟು ಬಿಡು. ಸಾರ್, ಇವರ ಕಳ ಯಾವರ ನಿಮ್ಗೆ ಇನ್ನೂ ತಿಳಿದಿಲ್ಲ. ಸರ್ಕಾರದ ಕಣ್ಣಲ್ಲಿ ಮಣ್ಣು ಎರಚಿ ನಾವೇ ಪುಂಡರೆಂದು ತಮ್ಮ ಗುಂಡಾಗಿರಿಯನ್ನು ಮುಂದುವರಿಸಿದ್ದಾರೆ. ಬಡವರ ರಕ್ತ ಕುಡಿದು ದಿಟ್ಟತನದಿಂದ ನ್ಯಾಯ ದೇವತೆಯ ತಲೆ ಮೇಲೆ ಕಾಲಿಟ್ಟು ಕುಣಿತಾ ಇದ್ದಾರೆ. ಈ ಡಕಾಯಿತರು ಅದಕ್ಕೆ ನಾನು ಇವರಿಗೆ ಸಂಪೂರ್ಣ ಶಿಕ್ಷೆ ಆಗುವವರೆಗೂ ಬಿಡೋದಕ್ಕೆ ಅವಕಾಶ ಕೊಡುವುದಿಲ್ಲ. ಮೇಲಾಧಿಕಾರಿಯಾದ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ತಂದೆಗೆ ವಿರೋಧವಾಗದೆ ಇವರನ್ನು ಬಿಟ್ಟು ಬಿಡು. ಇಲ್ಲವಾದರೆ ನಾನು ನಿನ್ನ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಸರ್, ನಾನು ಹೇಗೆ ಆಕ್ಷನ್ ತೆಗೆದುಕೊಳ್ತಾ ಇದ್ದೀರಾ ಸರ್? ಏನ್ ಮಾತಾಡ್ತಾ ಇದ್ದೀರಿ ಸರ್? ನಿಷ್ಠಾವಂತ ಅಧಿಕಾರಿಯಾದ ನೀವು ಇಂಥ ತೆರೆ ಎಡಕರಿಗೆ ತಲೆ ಬಾರಿಸೋದೆ? ಹಿಂದೊಮ್ಮೆ ನಾನು ಇಂಥ ಕೇಸುಗಳು ಹಿಡಿದಾಗ ನನ್ನ ಬೆನ್ನು ತಟ್ಟಿ ಚಪ್ಪಾಳೆ ಬಾರಿಸಿ ನನ್ನ ಹೆಸರನ್ನು ಕೊಂಡಾಡಿದ್ದೀರಿ. ಈಗ ಈ ತರನಾಗಿ ಹೇಳ್ತಾ ಇದ್ದೀರಾ ಸರ್? ನನ್ನ ಪ್ರಾಣವಾದರೂ ಚಿಂತೆ ಇಲ್ಲ. ಈ ವಿಷಯದಲ್ಲಿ ಯಾರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಕಾನೂನಿನ ದಾರಿ ಹಿಡಿಯುವುದೇ ನನ್ನ ಗುರಿ. ಜಯರಾಮ, ಇಂಥವರನ್ನು ಹಿಡಿದು ನೀನು ಹೇಳಿ ಆಗಬೇಡ. ನನ್ನಂತವನನ್ನು ನೋಡಿ ಹಣದ ರಾಶಿಯನ್ನೇ ತುಂಬಿತು. ನಾಲಾಯಕನ ಅದೇ ಮಗನೇ, ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾದ ನೀನು SP ನಾಯ್ಡು ಸಾಹೇಬ್ರೆ, ಅನಾಥಾಶ್ರಮಿಗೆ ಎಂತ ಕೈಚೀಲ ಹಿರಿಯ ಅಧಿಕಾರಿ, ನಿನ್ನಂತ ಕೆಟ್ಟ ಪೊಲೀಸ್ ಅಧಿಕಾರಿಯು ನಾನಲ್ಲ. ನಾನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ನಿನ್ನ ಮೈ ಚರ್ಮ ಸುಲಿದು ಹಾಕಿ ಬಿಡ್ತಾ ಇದ್ದೇನೆ. SP ನಾಯ್ಡು, ಇದೆಂತ ಮಾಡಿದ ಮಾತು? ಲೇ ಇನ್ಸ್ಪೆಕ್ಟರ್, ನನಗೆ ಹತ್ತು ಮೀರಿ ಮಾತನಾಡಿದರೆ ನಿನ್ನನ್ನು ಈಗಲೇ ಟ್ರಾನ್ಸ್ಫರ್ ಮಾಡುವ ಎಚ್ಚರ. ಸರ್, ನನ್ನನ್ನೇ ಅರೆಸ್ಟ್ ಮಾಡ್ತಾ ಇದ್ದೀರಾ ಸರ್? ನನ್ನ ಟ್ರಾನ್ಸ್ಫರ್ ಒಂದೇ ಏಕೆ ಸರ್? ಸಸ್ಪೆಂಡ್ ಮಾಡಿದರು ಹೆದರವಲ್ಲ ಈ ಜಯರಾಮ್. ಸತ್ಯದ ಪಂಥ ಎತ್ತಿ ಹಿಡಿಯುವುದೇ ನನ್ನ ಬಲವಾದ ಛಲ. ಮಿಸ್ಟರ್ SP ನಾಯ್ಡು, ಅನ್ಯಾಯ, ಅತ್ಯಾಚಾರ, ಅಧರ್ಮ ತುಂಬಿಕೊಂಡ ನಿನ್ನ ಕಾಲ ಕೆಳಗೆ ಹಾಕಿ ತೊಯ್ತಿ ಅಂದಾಗ ನೀನೊಬ್ಬ ನರಸೆತ್ತ ಷಂಡ. ಲೇ ಇನ್ಸ್ಪೆಕ್ಟರ್, ನನಗೆ ಹತ್ತು ಮೀರಿ ಮಾತನಾಡುತ್ತಿ ಅಂದರೆ ತೆಗೆದುಕೋ ಈ ಟ್ರಾನ್ಸ್ಫರ್ ಆರ್ಡರ್. ನಿನ್ನ ರಾಜ್ಯದ ಬೌಂಡ್ರಿಗೆ ಹಾಕಿದರೆ ಹೋಗಿ ಹೊಂದಿಕೊಳ್ಳಿ. ನನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀರಾ ಸರ್? ನನ್ನ ಮಗನೇ, ಕೇವಲ ಲಂಚಕ್ಕಾಗಿ ಕೈ ಒಗ್ಗಿ ನೀ ಕೊಡುತ್ತಿರುವ ನನಗೆ ಟ್ರಾನ್ಸ್ಫರ್ ಆರ್ಡರ್ ಅಲ್ಲ, ನಿನ್ನ ಮೃತ್ಯುವಿನ ಆರ್ಡರ್.
ರಕ್ಷಣೆ ಮಾಡದಿದ್ದರೆ ನನ್ನ ಹೆಸರು ಜಯರಾಮಣಿ ಅಲ್ಲ. ಲೇ ಜಯರಾಮ, ನೀನು ಮರಳಿ ಬಂದು ನಿನ್ನ ಕಾರ್ಯ ಸಾಧಿಸಬೇಕಾದರೆ ನಾನು ನಿನ್ನನ್ನು ಜೀವಂತವಾಗಿ ಬಿಟ್ಟರೆ ತಾನೆ. ಹಾ, SP ನಾಯ್ಡು, ಬೇಗ ಅವರನ್ನು ರಿಲೀಸ್ ಮಾಡಿ. ಆಮೇಲೆ ಮನೆಗೆ ಬಂದು ನಿಮ್ಮ ಹಣವನ್ನು ತೆಗೆದುಕೊಂಡು ಹೋಗಿ. ಆಯ್ತು ಪಿಸಿ, ಇವರನ್ನ ಹೊರಗೆ ಬಿಟ್ಟು ಬಿಡು. ಮಗನೇ, ಮನೆಯ ದೀಪವೆಂದು ನಂಬಿದರೆ ನಿನ್ನ ಮುಖವೇ ಸುಟ್ಟಿತು ಜೋಕೆ. ಮಾನಗೇಡಿ ಆಗುತ್ತ ಮುಂಚಿತವಾಗಿ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ಅವನ ಹಣ ಮಣ್ಣಿಗೆ ಸೇರಿಸ್ತಿದೆ. ಬಂಡಲ್ ಭೀಮಪ್ಪ, ಅವ್ರ ಕಥೆ ಮುಗಿಸ್ತ ಅಂತ ಹೇಳಿ ಮೊದಲ ನಮ್ಮ ಜೀವನ ತಂಡಿಗುರಿ ಬಂದವ. ಎಲ್ಲ ಆಗೈತೆ ನನಗೆ. ಸಿಕ್ಕಪ್ಪ, ಎಷ್ಟೆಲ್ಲ ನಮ್ಮ ಗೊತ್ತು ಬಯಲಿಗೆ ಬಂದು ನಾವು ಕೈದಿಗಳಾಗಬೇಕಾದರೆ ಇದಕ್ಕೆಲ್ಲ ಅವಳೇ, ಆ ಬಡ ವಿಶ್ವನಾಥನೇ ಕಾರಣ. ತಂದೆ ದೇವರೆಂದು ನಂಬಿದ ನಿನ್ನ ಹಾಗೂ ನಿನ್ನ ಮಗನ ಮಧ್ಯೆ ವಿರಸ ಹುಟ್ಟಿಸಿ ತಂದೆ ಮಕ್ಕಳನ್ನು ಬೇರೆ ಮಾಡಿ ಈ ಸ್ವಕ್ಕಿನಿಂದ ಮೆರೆಯುತ್ತಿರುವನಲ್ಲ, ಆ ವಿಶ್ವನಾಥನನ್ನು ಮಾತನಾಡಿಸಲೇಬೇಕು. ಧರ್ಮೇಂದ್ರ, ಆ ವಿಶ್ವನಾಥನನ್ನು ಮಾತನಾಡಿಸುವ ಸಲುವಾಗಿ ನಿನ್ನನ್ನು ಬೆಳೆಸಿದ್ದು. ಸಮಯ ಬಂದಾಗ ಅವರನ್ನೆಲ್ಲರನ್ನು ಸರ್ವನಾಶ ಮಾಡಿ ಅವರ ಸರ್ವಾಸ್ತಿಯನ್ನು ನಿನ್ನ ಹೆಸರಿಗೆ ಹಚ್ಚಿ ಆ ಬಡಕನ್ನೆಯ ಮಗನ ಕೈ ಹಿಡಿಸಬೇಕೆನ್ನುವುದೇ ನನ್ನ ಬಲವಾದ ಛಲ. ಛಲಕ್ಕಾಗಿ ನಿಮ್ಮ ನೆಲವನ್ನು ಕಳೆದುಕೊಳ್ಳಬೇಕು. ನಿಮಗಿನ್ನೂ ಕಾನೂನಿನ ಹಾದಿ ಗೊತ್ತಿಲ್ಲ. ನಾನು ನಿಮಗೆ ತಿಳಿಸಿ ಹೇಳ್ತೀನಿ ಬನ್ನಿ. ಬಿಸಿ, ನಿಮ್ಮ ಡ್ಯೂಟಿ ಕರೆಕ್ಟ್